ಧನಂಜಯ, ನೀನು ಗೆದ್ದೇ ಗೆಲ್ಲುತ್ತೇನೆ ಎಂದು ಬೀಗುತ್ತಿರುವೆಯಲ್ಲ. ನೀನು ಮೋಸದಿಂದ ಕಪಟದಿಂದ ಸಿಂಹಾಸನ ಹತ್ತಿರಬಹುದು, ಆದರೆ ಈಗ ನೀನು ಎದುರಿಸುತ್ತಿರುವುದು ಆಮ್ರಪಾಲಿಯನ್ನು. ನಿನ್ನ ಸೋಲು ನಿನಗೆ ಕಟ್ಟಿಟ್ಟ ಬುತ್ತಿ. ಕ್ಷಣ ಎಣಿಸುವುದಷ್ಟೇ ಬಾಕಿ. ಹೀಗೆ ಅಮಾಯಕರ ಜೀವನದ ಜೊತೆ ಆಟವಾಡುವುದನ್ನು ಬಿಡು ಧನಂಜಯ. ಇದರಿಂದ ಯಾರಿಗೂ ಒಳ್ಳೆಯದಲ್ಲ. ಈ ವಾಮಾಚಾರದ ಮಂತ್ರಶಕ್ತಿಯನ್ನು ಉಪಯೋಗಿಸಿದರೆ ನಿನಗೆ ಆಘಾತವಾಗುತ್ತದೆ. ಯುಕ್ತಿ, 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 ಯುಕ್ತಿ. ಮನೆಯಲ್ಲಿ ಎಲ್ಲರೂ ಪ್ರಜ್ಞೆ ತಪ್ಪಿದ್ದಾರೆ. ಏನು ಮಾಡಲಿ? ಎಲ್ಲರನ್ನೂ ಹೇಗೆ ಉಳಿಸಲಿ? ಬಲಿ ಕೊಡಬೇಕು ಗಂಧರ್ವ ಕನ್ಯೆ, ಬಲಿ ಕೊಡಬೇಕು. ಏನ್ ಬಲಿ ಕೊಡ್ಬೇಕು ಅವಧೂತ್ರೆ? ಎಂತ ಬಲಿ? ನನಗಿಂತಲೂ ನಿನಗೆ ಗೊತ್ತಲ್ಲ ಗಂಧರ್ವ ಕನ್ಯೆ, ಯಾವ ಬಲಿ ಕೊಡಬೇಕು. ಸೂರ್ಯ ಮುಳುಗೋ ಮುಂಚೆ ಸೂರ್ಯನ ಕಿರಣಗಳನ್ನ ಬಳಸಿಕೊಂಡು ಮಂತ್ರಶಕ್ತಿಯನ್ನ ಉಪಯೋಗಿಸು ಗಂಧರ್ವ ಕನ್ಯೆ. ಹೇಗೆ ಮಾಡಬೇಕು ಅಂತ ನಿನ್ನ ತಂದೆ ಹೇಳಿಕೊಟ್ಟಿದ್ದಾರಲ್ಲ. ಈ ಕ್ರಿಯೆ ಮಾಡಿದ್ರೆ ಏನನ್ನ ಬಲಿ ಕೊಡಬೇಕು ಅಂತ ನಿನಗೆ ಗೊತ್ತಾಗುತ್ತಲ್ವಾ? ಸಿದ್ಧ ಇದ್ದೀಯಲ್ವಾ? ಸಿದ್ಧಳಿದ್ದೇನೆ. ಸೂರ್ಯದೇವ, ನನ್ನ ಹುಟ್ಟಿನಿಂದ ಇಲ್ಲಿಯವರೆಗೂ ನನ್ನ ಬೆನ್ನ ಹಿಂದೆ ಸದಾ ಕಾಯುವ ಕಲ್ಪವೃಕ್ಷದ ಹಾಗೆ ಕಾಪಾಡಿದ್ದೀಯ. ಇಂದು ನನ್ನ ಜೀವನದ ಅತಿ ದೊಡ್ಡ ಕೆಲಸವನ್ನು ಮಾಡಲು ಹೊರಟಿದ್ದೇನೆ. ನಿನ್ನ ಆಶೀರ್ವಾದವಿಲ್ಲದೆ ಇದು ಪೂರ್ಣವಾಗುವುದಿಲ್ಲ. ನನ್ನನ್ನು ಹರಸು ಸೂರ್ಯದೇವ, ನನ್ನನ್ನು ಹರಸು. सर्वलौकैकनाथम् एकवेणी जपाकर्णपूरम् कर्णाभरासिता लब्धोऽस्ति कर्णिका कर्णि त्रैलकट्टशरीरिणी ತುಂಬಾ ಮಳೆ ಬರುತ್ತೆ ಅನ್ಸುತ್ತೆ. ಏನೋ ತುಂಬಾ ವಿಚಿತ್ರವಾಗಿದೆ. ಕತ್ತಲ್ಗಟ್ಟಿದೆ, ಗುಡುಗು ಸಿಡ್ಲು ಎಲ್ಲ. ಏನೋ ಕೆಟ್ಟದಾಗುತ್ತೆ ಅಂತ ಅನ್ಸುತ್ತೆ. ಬಿಡ್ತು ಅನು ಈಶ್ವರಿ,
ಯಾಕೆ ಹಾಗೆ ಹೇಳ್ತೀಯಾ? ಏನೋ ಮಾತು ಹೇಳ್ದೆ ಅದಕ್ಕೆ. ನೀವು ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡಿ. ಬನ್ನಿ. ಅಕ್ಕ ಹೇಳಿದ್ ನಿಜ. ಅಮ್ಮ ಏನೋ ಮುಚ್ಚಿಡ್ತಾ ಇದ್ದಾರೆ. ಮುಖದಲ್ಲಿ ಎಷ್ಟು ಯೋಚನೆ ಇದೆ. ಏನಾಗಿತ್ತು ನನಗೆ? ಏನೋ ಎಲ್ಲ ವಿಚಿತ್ರ ಅನಿಸ್ತಾ ಇದೆಪ್ಪ. ಏನಾಗಿತ್ತು ನನಗೆ? ಅಣ್ಣ, ರಾಣಿ, ಏನಾಯ್ತು? ಯಾಕೆ ಗಾಬರಿ ಮಾಡ್ಕೊಂಡಿದ್ದೀರಾ? ಆಮ್ರಪಾಲಿ ಕಾಣಿಸ್ತಾ ಇಲ್ಲ ಅಣ್ಣ. ಎಲ್ಲೂ ಕಾಣಿಸ್ತಿಲ್ಲ ಅಂದ್ರೆ ಇಲ್ಲೇ ಎಲ್ಲೋ ಇರ್ಬೇಕು. ಎಲ್ಲ ಕಡೆ ನೋಡಿದ್ರಾ? ಇಲ್ಲ ಅಣ್ಣ, ನಾವ್ ಎಲ್ಲಾ ಕಡೆ ನೋಡಿದ್ವಿ. ಮೇಲೆ ರೂಮ್ ಅಲ್ಲೂ ಇಲ್ಲ. ಲಾನ್ ಅಲ್ಲಿ ನೋಡಿದ್ರಾ? ಇಲ್ಲ. ಇಲ್ಲ, ಲಾನ್ ಅಲ್ಲಿ ನೋಡ್ಬಾ. ನಾವು ಟೆರೆಸ್ ಅಲ್ಲಿ ನೋಡೋಣ. ಯಾವಾಗ ಕಾಣಿಸ್ತಾ ಇಲ್ಲ ಅವರು? ಯುಕ್ತಿ,
ಪ್ರದ್ಯುಮ್ನ ಎಲ್ಲಿ ಹೋಗಿದ್ದೆ ನೀನು? ನನಗೆ ತುಂಬಾ ಭಯ ಆಗೋಗಿತ್ತು. ಮನೇಲಿ ಏನೇನೋ ಆಗ್ತಾ ಇದೆ ನನ್ಗೆ. ಆ ಆಮ್ರಪಾಲಿ ಏನೋ ಮಾಡ್ತಾ ಇದ್ದಾಳೆ ನನ್ಗೆ. ಆಮ್ರಪಾಲಿ ಎಲ್ಲಿದ್ದಾರೆ? ಆಮ್ರಪಾಲಿ ಟೆರೆಸ್ ಮೇಲೆ ಬಿತ್ಕೊಂಡಿದ್ದಾಳೆ. ಬಟ್ ಶಿ ಹ್ಯಾಸ್ ಡನ್ ಸಮಥಿಂಗ್ ಟು ಮೀ. ಯುಕ್ತಿ, ನನ್ನ ಹತ್ರ ಆಮೇಲೆ ಮಾತಾಡ್ತೀನಿ. ಸಾರಿ. ನೀನ್ ನನ್ ಫಿಯಾನ್ಸೆ, ನನ್ ಮಾತಾನೆ ಕೇಳ್ಬೇಕು. ಪ್ರದ್ಯುಮ್ನ, ಆಮ್ರಪಾಲಿ ಆಮ್ರಪಾಲಿ ಆಮ್ರಪಾಲಿ, ಆಮ್ರಪಾಲಿ 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 ಏನಾಯ್ತು ನಿಂಗೆ ಆಮ್ರಪಾಲಿ? ಏನೂ ಆಗಿಲ್ಲ ತಾನೆ? ಏನೂ ಆಗಿಲ್ಲ ಪುಟಾಣಿ. ಇವಳಿಗೇನಾಗುತ್ತೆ? ಆರಾಮಾಗೆ ಇರ್ತಾಳೆ. ಕಷ್ಟ ಆಗಿರೋದು ನನ್ಗೆ. ಅಯ್ಯೋ, ಇವಾಗೇನ್ ಅನ್ವಲ್ಲ, ಚಿಕ್ಕ ವಯಸ್ಸಿಂದಾನು ಇದೆ ತಾನೆ. ದಡ್ತನ ಎಷ್ಟು ಕಷ್ಟ ಅಂತ ನನ್ಗೂ ಅರ್ಥ ಆಗುತ್ತೆ ಯುಕ್ತಿ. ಆನ್ಯಾ, ಇದೆಲ್ಲ ಮಾತಾಡುವಂತ ಟೈಮ್ ಆಯ್ತು, ಸುಮ್ನೆ ಇರು. ಇವಳೇ ಏನೋ ಮಾಡಿದಾಳೆ ನನ್ಗೆ. ಪ್ರಜ್ಞೆ ತಪ್ಪ ಬಿದ್ದಿದ್ಲು ಯುಕ್ತಿ, ನಿನ್ಗೇನ್ ಮಾಡಕ್ ಸಾಧ್ಯ? ನಾನು ಪ್ರಜ್ಞೆ ತಪ್ಪ ಬಿದ್ದಿದ್ದೆ. ಆಮೇಲೆ ಇನ್ನೇನೇನಾಯ್ತು? ಎಷ್ಟ್ ಚೆನ್ನಾಗ್ ಸುಳ್ಳು ಹೇಳ್ತೀಯ ಯುಕ್ತಿ, ಇನ್ನೊಂದ್ ಸ್ವಲ್ಪ ಹೇಳು. ಯಾರು ನನ್ನ ಸೀರಿಯಸ್ ಆಗಿ ತಗೊಳಲ್ಲ. ಲಾಡಿ ಬಾಯ್. ಆನ್ಯಾ, ಸ್ಟಾಪ್ ಇಟ್. ಆಮ್ರಪಾಲಿ, ನಿಜವಾಗ್ಲೂ ಆರಾಮಾಗಿದ್ದೀರಲ್ಲ? ಅಲ್ಲ, ಇಲ್ಲಿ ಹೇಗೆ ಪ್ರಜ್ಞೆ ತಪ್ಪಿದ್ರಿ ನೀವು? ಅದು ನನಗ್ ನೆನಪಿಲ್ಲ. ಹೋಗ್ಲಿ ಬಿಡು, ಇವಾಗ ಆರಾಮಾಗಿದ್ಯಲ್ಲ ಅಷ್ಟೇ ಸಾಕು, ಬೇರೆ ಏನು ತೊಂದ್ರೆ ಇಲ್ಲ ತಾನೆ? ಧನಂಜಯ ಇಲ್ಲೇ ಇದಾನ? ಇನ್ನ ಸೋತಿಲ್ವಾ? ಅಯ್ಯೋ ದೇವ್ರೆ, ಏನ್ ಮಾಡೋದೀಗ? ಸರಿ, ಬನ್ನಿ ಕೆಳಗೋಣ. ಭಲೇ ಮಗಳೇ, ಧನಂಜಯನಿಗೂ ನಿನಗೂ ಇದ್ದ ಸಂಪರ್ಕ ಕಡಿಯಿತು. ತಾನೇ ಭೂಮಿಗೆ ಬರದೆ ಧನಂಜಯ ನಿನ್ನ ಜೀವನದ ಜೊತೆ ಆಟವಾಡಲಾರ. ಮಹಾಪ್ರಭು, ನೀವು ಪ್ರಪಂಚದ ಅತಿ ಶಕ್ತಿಶಾಲಿ ಮಾಯಾವಿ ಎಂದಿರಿ. ನಾನು ನಂಬಿದೆ, ಏಕೆಂದರೆ ನಾನು ನಿಮ್ಮ ಸೇವಕ. ನೀವು ಹೇಳಿದ್ದನ್ನು ನಂಬುವುದು ನನ್ನ ಕೆಲಸ. ಆದರೆ ನಂಬಿ ಕೆಟ್ಟ ಎನಿಸುತ್ತದೆ. ಆಮ್ರಪಾಲಿಯ ರಕ್ಷಾ ಕವಚ ನಿಮ್ಮ ಗೋಲವನ್ನು ಚೂರು ಚೂರು ಮಾಡಿದೆಯಲ್ಲ ಮಹಾಪ್ರಭು. ಅಯ್ಯೋ ಸೂರ್ಯದೇವ, ನಮ್ಮ ಪ್ರಭುಗಳಿಗೆ ಸೋಲಿನಿಂದ ಮತಿಭ್ರಮಣೆ ಆಗುತ್ತಿದೆ. ವಕ್ರ ಬುದ್ಧಿ, ನಿನ್ನ ನಾಲಿಗೆ ಸೀಳಿ ಬಿಡುತ್ತೇನೆ. ನಾನು ಮತಿಭ್ರಮಣೆಯಾಗಿ ನಗುತ್ತಿಲ್ಲ, ನಾನು ಅಂದುಕೊಂಡ ಹಾಗೆಯೇ ಆಗಿತಲ್ಲ ಎಂದು ನಗುತ್ತಿದ್ದೇನೆ. ಅಂದರೆ ನಿಮಗೆ ಅವಮಾನವಾಗುತ್ತದೆ ಎಂದೇ ಅಂದುಕೊಂಡಿದ್ದೀರಾ ಮಹಾಪ್ರಭು? ಆಮ್ರಪಾಲಿ ಮಾನವ ಕುಟುಂಬವನ್ನು ಉಳಿಸಲು ಹೋಗಿ ತನ್ನ ಮಂತ್ರಶಕ್ತಿಯನ್ನು ಕಳೆದುಕೊಂಡಿದ್ದಾಳೆ. ಮೂರ್ಖತನದ ಕೆಲಸವಿದು. ಈಗ ಏನು ಮಾಡುತ್ತಾಳೆ? ಮಾಯಾಶಕ್ತಿ ಇಲ್ಲದೆ ರಾಜಕುಮಾರನನ್ನು ಹೇಗೆ ಹುಡುಕುತ್ತಾಳೆ? ನನ್ನ ಮಗಳಿಗೆ ಮಾಯಶಕ್ತಿ ಬೇಕಾಗಿಲ್ಲ ಧನಂಜಯ, ಅದು ನಿನ್ನಂತಹ ಬಲಹೀನರಿಗೆ ಮಾತ್ರ. ಅವಳ ಬಳಿ ಮನೋಬಲವಿದೆ, ಅಷ್ಟೇ ಸಾಕು. ಆಮ್ರಪಾಲಿ ಆದಷ್ಟು ಬೇಗ ರಾಜಕುಮಾರನನ್ನು ಕರೆದು ತರುತ್ತಾಳೆ. ನಿನ್ನ ಅಧಪತನಕ್ಕೆ ಕ್ಷಣಗಣನೆ ಶುರುವಾಗಿದೆ, ನೆನಪಿಟ್ಟುಕೋ ಧನಂಜಯ. ಅವ್ರಿಬ್ರು ಮಧ್ಯೆ ಏನೋ ನಡೀತಾ ಇದೆ ಪ್ರದ್ಯುಮ್ನ. ಇರ್ಬೋದಕ್ಕ, ಆದ್ರೆ ಅಮ್ಮ ನಮ್ಗೆ ಆ ವಿಷಯ ಹೇಳ್ತಾ ಇಲ್ಲ ಅಂದ್ರೆ ಅದಕ್ಕೊಂದು ಕಾರಣ ಇರತ್ತೆ ಅಕ್ಕ. ಹೀಗೆ ಅವ್ರು ಹಿಂದೆ ಫಾಲೋ ಮಾಡ್ಕೊಂಡ್ ಬರೋದು, ಅವ್ರ ಮಾತನ್ನ ಕದ್ದು ಮುಚ್ಚಿ ಕೇಳಿಸ್ಕೊಳ್ಳೋದು ನನ್ಗೆ ಯಾಕೋ ಸರಿ ಅನ್ಸ್ತಾ ಇಲ್ಲ ಅಕ್ಕ. ನಿಮಗ್ ಯಾರೋ ಹೇಳಿದಾರೆ ಈ ಸತ್ಯನ, ಅದನ್ನ ಮನ್ಸಲ್ಲಿ ಇಟ್ಕೊಂಡು ಇವ್ರು ಭಯದಲ್ಲಿದ್ದಾರೆ ಅಂತ ಇದನ್ನೆಲ್ಲ ಹೇಳ್ತಾ ಇದ್ರ. ನೀವು ರುದ್ರಶಿಲೆ ರಥ ಎತ್ತಿದಾಗ್ಲೇ ಗೊತ್ತಾಯ್ತು ನೀವು ಸಾಮಾನ್ಯದವರಲ್ಲ ಅಂತ. ಮಾತ್ ಮುಗೀತು, ಹೊರಡೋಣ ಐಶ್ವರಿ. ಬಂದ್ ಕೆಲ್ಸ ಆಯ್ತಲ್ಲ ಅದಕ್ಕೆ.
ಹೊರಡೋಣ. ಛೇ, ತಪ್ಪು ಮಾಡ್ಬಿಟ್ಟೆ ನಾನು. ಈ ಪ್ರದ್ಯುಮ್ನನ್ನ ಕರ್ಕೊಂಡು ಹೋಗ್ಬಾರ್ದಿತ್ತು. ಏನೂ ಕೆಲಸ ಆಗ್ಲಿಲ್ಲ. ಈ ವೀಲ್ ಚೇರ್ ಬೇರೆ. ಇದೊಂದಿಲ್ಲ ಅಂದಿದ್ರೆ ನಾನೇ ಎದ್ದು ಹೋಗಿ ಆ ಸ್ವಾಮೀಜಿ ಏನ್ ಹೇಳ್ತಾ ಇದ್ದಾರೆ ಅಂತ ಕೇಳ್ಕೋಬಹುದಿತ್ತು. ನನ್ನ ಎಲ್ಲ ಕೆಲಸ ಹಾಳಾಯ್ತು. ಆದ್ರೆ ಅಮ್ಮ ಅತ್ತೆ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನೋದಂತೂ ಗ್ಯಾರಂಟಿ. ಆದ್ರೆ ಏನ್ ಮುಚ್ಚಿಡ್ತಾ ಇದ್ದಾರೆ ಅಂತ ನನಗೆ ಗೊತ್ತಾಗ್ಬೇಕಲ್ಲ. ನಾನು ಪ್ರೆಗ್ನೆಂಟ್ ಆಗಿ ಬಿದ್ದಿದ್ದೆ. ಇವಾಗ ಎದ್ದಿದ್ಯಲ್ಲ, ಏನ್ ಮಾಡ್ಬೇಕು? ಆಮ್ರಪಾಲಿ, ಅಯ್ಯೋ ಓಕೆ? ಮತ್ತೆ ಏನಾದ್ರೂ ಬೇಕಾ? ಜ್ಯೂಸ್ ಏನಾದ್ರೂ ಕುಡಿತೀರಾ? ಅಥವಾ ಡಾಕ್ಟರ್ನ ಏನಾದ್ರೂ ಕರೆಸ್ಲಾ? ಆಪದ್ ಬಾಂಧವ, ನನ್ಗೇನು ಆಗಿಲ್ಲ, ಯೋಚನೆ ಮಾಡ್ಬೇಡ, ನಾನು ಆರಾಮಾಗಿದ್ದೀನಿ. ನೀವೇನೋ ಆರಾಮಾಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ನಿಮ್ಮನ್ನ ನೋಡಿದ್ರೆ ಗೊತ್ತಾಗ್ತಿದೆ ಎಷ್ಟು ಸುಸ್ತಾಗಿದೆ ಅಂತ. ಒಂದ್ ಕೆಲಸ ಮಾಡಿ, ಇಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ತಗೊಳ್ಳಿ ಪ್ಲೀಸ್. ಹಾ, ನನ್ನ ತಮ್ಮ ಯಾವತ್ತೂ ಯಾರನ್ನೂ ಹೀಗೆ ಮಾತಾಡ್ಸಿದ್ ನಾನು ನೋಡೇ ಇಲ್ಲ. ಏನಾಗ್ತಿದೆ ಇಲ್ಲಿ? ಈ ಆಮ್ರಪಾಲಿ ಪ್ರದ್ಯುಮ್ ನನ್ಗೆ ಯಾಕೆ ಇಷ್ಟು ಸ್ಪೆಷಲ್? ಇವರಿಬ್ರು ಮಧ್ಯೆ ಏನ್ ನಡೀತಾ ಇದೆ? ಈ ಪದಕ ಭೂಮಿದಲ್ಲ, ಇದಕ್ಕೆ ವಿಶೇಷವಾದ ಶಕ್ತಿಗಳಿವೆ ತಾಯಿ. ಇದು ಬೇರೆ ಲೋಕದ ಸೃಷ್ಟಿ. ಅದಕ್ಕೆ ನಿಮ್ಮ ಕೈಲಿ ಇದನ್ನು ಹಾಳು ಮಾಡೋಕ್ಕೆ ಆಗೋದೇ ಇಲ್ಲ. ಇದಕ್ಕೆಲ್ಲ ಕಾರಣಕರ್ತರು ನಿಮ್ಮ ಮಗ ಪ್ರದ್ಯುಮ್ನ ಅರಸ್. ನೀವು ಇದನ್ನ ಬಚ್ಚಿಟ್ರು, ಬಿಸಾಕಿದ್ರು, ಕರಗಿಸಿದ್ರು ಸಹ ಇದು ನಿಮ್ಮ ಮಗನ ಮುಂದೆ ಮತ್ತೆ ಮತ್ತೆ ಪ್ರತ್ಯಕ್ಷ ಆಗುತ್ತೆ ತಾಯಿ. ಅದಕ್ಕೆ ನಂಗೆ ಗೊತ್ತು ನೀವೇನು ಯೋಚನೆ ಮಾಡ್ತಿದ್ದೀರಾ ಅಂತ. ಆ ಮುದ್ಕ ಹಾಗೆ ಹೇಳ್ದ, ಹೀಗೆ ಹೇಳ್ದ ಅಂತ ಅದನ್ನೇ ಯೋಚನೆ ಮಾಡ್ತಿರ ತಾನೆ? ಈಶ್ವರಿ, ಬಿಡ್ತು ನಿನಗಿದ್ರಲ್ಲೆಲ್ಲ ನಂಬಿಕೆ ಇಲ್ದಲೇ ಇರ್ಬೋದು. ಹಾಗಂತ ಅವ್ರನ್ನ ಮುದ್ಕ ಅಂತ ಕರೆಯೋದು ಎಷ್ಟು ಸರಿ? ನೀನೇ ಹೇಳು. ಎಷ್ಟೇ ಆಗ್ಲಿ ಹಿರಿಯರವರು, ಜೀವನ ನೋಡಿದರೆ ಅನುಭವ ಇದೆ. ದೊಡ್ಡೋರು ಅಂತನಾದ್ರೂ ಮರ್ಯಾದೆ ಕೊಡ್ಬೇಕಲ್ವಾ? ಕರೆಕ್ಟ್. ದೊಡ್ಡೋರು ಅಂದಮೇಲೆ ಮರ್ಯಾದೆ ಕೊಡ್ಲೇಬೇಕು. ಆದ್ರೆ ಈ ಪಾಠನ ನೀವು ನಿಮ್ಮ ಮಕ್ಳಿಗೆ ಯಾಕೆ ಹೇಳ್ಕೊಡ್ಲಿಲ್ಲ? ನಾವೇನೋ ಕಳ್ತನ ಮಾಡಕ್ ಹೋಗಿದ್ದೀವಿ ಅನ್ನೋ ಹಾಗೆ ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದ್ರಲ್ಲ. ಬಂದ್ರು, ಆಮೇಲೆ ಪ್ರಶ್ನೆ ಬೇರೆ ಮಾಡ್ತಾರೆ. ಇದು ಮರ್ಯಾದೆನಾ? ನೀನು ತಪ್ಪು ತಿಳ್ಕೊಂಡಿದ್ಯಾ. ಅವರಿಬ್ಬರಿಗೆ ನಮ್ಮೇಲ್ ಪ್ರೀತಿ ಹೊರತು ಬೇರೆ ಏನಿಲ್ಲ. ನನ್ ಬಗ್ಗೆ ಕಾಳಜಿ ಅಷ್ಟೇ. ಅಮ್ಮ ಎಲ್ಲಿ ತೊಂದ್ರೆಗೆ ಸಿಕ್ಕಾಕೊಂಡಿದ್ದಾಳೋ, ಏನಾಗಿದೆಯೋ ಅನ್ನೋ ಕಾಳಜಿ ಅವ್ರಿಗೆ. ಅದಕ್ಕೆ ಹಾಗೆ ಮಾಡಿದ್ರು. ಇದಕ್ಕೆ ಇನ್ನಸೆನ್ಸ್ ಅನ್ಬೇಕು, ದಡ್ಡತನ ಅನ್ಬೇಕು, ನನ್ಗೆ ಅರ್ಥ ಆಗ್ತಿಲ್ಲ. ಅದಕ್ಕೆ ನಿಮ್ ಮಕ್ಕಳೇನೋ ಜಾತ್ರೆಯಲ್ಲಿ ಕಳ್ದು ಹೋಗಿ ಅಮ್ಮನ್ ಸೆರಗ್ ಹುಡ್ಕೊಂಡ್ ಬರ್ಲಿಲ್ಲ. ನಮ್ಮಮ್ಮ ನಮ್ಮ ಅತ್ತೆ ಏನು ಮಾಡಬಾರ್ದು ಮಾಡ್ತಿದ್ದಾರೆ ಅಂತ ಪತ್ತೆ ಹಚ್ಚಲಿಕ್ಕೆ ಪ್ಲಾನ್ ಮಾಡ್ಕೊಂಡು ಬಂದಿದ್ದಾರೆ. ನಿಮ್ಮ ಮಗಳು ನಾಲ್ಗೆ ತುಂಬಾ ಚುರುಕು. ಅದಕ್ಕೆ ಹೇಗೆ ಪ್ರಶ್ನೆ ಮಾಡ್ತಾಳೆ ನೋಡಿದ್ರ? ಸುಮ್ಮನೆ ನನ್ನ ಮಕ್ಳ ಬಗ್ಗೆ ಏನೇನೋ ಮಾತಾಡಬೇಡ ಈಶ್ವರಿ. ನಾನು ಅಲ್ಲೇ ಇದ್ದೆ, ಅವ್ರ ಮಾತು ಕೇಳಿಸ್ಕೊಂಡೆ. ಅವ್ರ ಮುಖದಲ್ಲಿ ನಾನು ಗಾಬರಿ ನೋಡಿದ್ದೀನಿ. ಅವರು ನನ್ನ ಮಕ್ಕಳು, ಅವ್ರ ಮೇಲೆ ನನಗೆ ನಂಬಿಕೆ ಇದೆ. ನಿನ್ನ ಮಾತು ಆ ನಂಬಿಕೆನ ಏನು ಮಾಡೋಕ್ಕಾಗಲ್ಲ. ಆಯ್ತು, ನಿಮ್ಮ ಮಕ್ಕಳು ಬಂಗಾರ, ಉಳ್ದೋರು ನಾವೆಲ್ಲ ಕಾಗೆ ಬಂಗಾರ. ನಿಮ್ಮ ಮಕ್ಕಳನ್ನೇ ನಂಬಿ ಆಯ್ತಾ? ಈ ಸ್ವಾಮೀಜಿ ಎಲ್ಲ ಯಾಕೆ? ನಾನು ಹೇಳ್ದೆ ಹೋಗೋದು ಬೇಡ ಅಂತ. ಏನ್ ಪ್ರಯೋಜನ ಆಯ್ತು ಅಲ್ಲಿಗೆ ಹೋಗಿ? ಸುಮ್ಮನೆ ಒಗಟಾಗಿ ಮಾತಾಡ್ತಾರೆ, ಟೆನ್ಷನ್ ಜಾಸ್ತಿ. ನಿಜ ಈಶ್ವರಿ. ಏನಂದ್ರಿ? ನಾನು ಅಂದ ಮಾತು ಸರಿ ಅಂತ ಹೇಳ್ತಿದ್ದೀರಾ? ನಂಬಕ್ಕೆ ಆಗ್ತಿಲ್ವಲ್ಲ? ಯಾರು ಏನೇ ಹೇಳಿದ್ರು ಪ್ರದ್ಯುಮ್ನ ನನ್ನ ಮಗ. ಆ ಸತ್ಯ ಬದಲಾಗಲ್ಲ. ನಾನು ಲಾಲಿ ಹಾಡಿ
ಕೈ ತುತ್ತು ಹಾಕಿ ಮುದ್ದು ಮಾಡಿ ಬೆಳೆಸಿದ ಮಗ. ಅವನು ಅರಸು ಮನೆ ವಾರಸ್ದಾರನೋ ಅಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಅವನು ಈ ದೇವಿಯಾನಿ ಮಗ. ಈ ಸತ್ಯನ ಯಾರು ಬದಲಾಯಿಸಕ್ಕಾಗಲ್ಲ. ಇಷ್ಟು ವರ್ಷ ಯಾರಿಗೂ ಕಾಣದೆ, ಯಾರಿಗೂ ಗೊತ್ತಾಗ್ದೆ ಗುಟ್ಟಾಗಿ ಉಳಿದ್ಬಿಟ್ಟಿತ್ತು. ನಾನ್ ಸಾಯೋ ತನಕ ಪ್ರದ್ಯುಮ್ನನ್ ಗುಟ್ಟು ಹಾಗೆ ಮುಚ್ಚಿರ್ಲಿ. ಹೊರಗ್ ಬಂದ್ರೆ ಅಲ್ವಾ ತೊಂದರೆ ಆಗೋದು.